ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಪರಮೇಷ್ಠಿ ಗುರುಭ್ಯೋ ನಮಃ. ಓಂ ಸದ್ಗುರುವೇ ನಮಃ. ಪ್ರಿಯ ವೀಕ್ಷಕರೇ, ಮೇಷರಾಶಿ ಜುಲೈ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ವಿಶೇಷವಾಗಿ ಶ್ರೀ ಗುರು ಪೌರ್ಣಿಮೆ 29 ಜುಲೈ 2026 ಬುಧವಾರ ದಿವಸ ಇದೆ. ಯಾರ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ, ಗುರು ಅಂದ್ರೆ ಧನ, ಗೌರವ ಇದೆಲ್ಲ ಬೇಕು ಅಂದ್ರೆ ಗುರುಗಳ ಪೂಜೆಯನ್ನ ಮಾಡಿ. 29 ಜುಲೈ 2026 ಈ ತಿಂಗಳಲ್ಲಿ 3 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮೇಷರಾಶಿ ಜಾತಕರಿಗೆ ಜುಲೈ ತಿಂಗಳಲ್ಲಿ ಯಾವ ತರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. 4 ಜುಲೈ 2026 ಶುಕ್ರ ಪಂಚಮ ಭಾವಕ್ಕೆ ಸಂಚಾರ, ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ. 7/7/2026 ಬುಧ ಗ್ರಹ ಮಿಥುನ ರಾಶಿಯಲ್ಲಿ ವಕ್ರಿಯಾಗ್ತಾನೆ. ಯಾವುದೇ ಒಂದು ವಕ್ರಿ ಗ್ರಹ ಪ್ರಬಲವಾದಂತಹ ಫಲವನ್ನ ಕೊಡ್ತಾನೆ. 17/7/2026 ಸೂರ್ಯ ರಾಶಿ ಪರಿವರ್ತನೆ ಆಗ್ತಾನೆ. ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಹಾಗಾದ್ರೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ಪ್ರಿಯ ವೀಕ್ಷಕರೇ, ಯಾವಾಗ ಕರ್ಕಾಟಕ ರಾಶಿಗೆ ಪರಿವರ್ತನೆ ಆಗ್ತಾನೋ ಆಗ ದಕ್ಷಿಣಾಯಣ ಆರಂಭ, ಉತ್ತರಾಯಣ ಸೂರ್ಯನ ಕಕ್ಷೆ ಚೇಂಜ್ ಆಗುತ್ತೆ. ಹಾಗಾದ್ರೆ ಈಗ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮೇಷರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ? ನಿಮ್ಮ ರಾಶ್ಯಾಧಿಪತಿ ಆದಂತಹ ಮಂಗಳ ಗ್ರಹ ದ್ವಿತೀಯ ಭಾವದಲ್ಲಿದ್ದು ದ್ವಿತೀಯಾಧಿಪತಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ, ಮಂಗಳ ಗ್ರಹ ನೇರವಾಗಿ ಶುಕ್ರನನ್ನ ನೋಡ್ತಾ ಇರೋದ್ರಿಂದ ನಿಮಗೆ ಯಾರಿಂದ ಅನುಕೂಲ ಆಗುತ್ತೆ ಅಂದ್ರೆ ನಿಮ್ಮ ಮಕ್ಕಳಿಂದ ನಿಮಗೆ ಅನುಕೂಲ ಆಗುತ್ತೆ. ನೀವು ಯಾರನ್ನ ಪ್ರೀತಿಸ್ತೀರೋ ಆ ಪ್ರಿಯತಮ ಅಥವಾ ಪ್ರಿಯತಮೆಯಿಂದ ನಿಮಗೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ. ಯಾಕೆಂದ್ರೆ ದ್ವಿತೀಯಾಧಿಪತಿ ಧನಾಧಿಪತಿ 5ನೇ ಮನೆಯಲ್ಲಿರೋದ್ರಿಂದ ಯಾರ್ಯಾರು ಜೂಜಾಟ ಅಂದ್ರೆ ಲಾಟರಿ ತಗೊಳ್ಳುವಂಥದ್ದು, ಇವಾಗ ಕೋಳಿಗಳ ಜೂಜಾಟ ಇರುತ್ತೆ ಅಥವಾ ಏನೇನೋ ಬೇರೆ ಬೇರೆ ಬೇಕಾದಷ್ಟು ಇರುತ್ತೆ, ಅದರಿಂದೆಲ್ಲ ಕ್ಯಾಸಿನೋ, ಮ್ಯಾಚ್ ಫಿಕ್ಸಿಂಗ್ ಇದೆಲ್ಲದ್ರಿಂದನೂ ಹಣ ಬರುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಅಲ್ಲೂ ಕೂಡ ಲಾಭ ಆಗುತ್ತೆ. ದೈವ ಭಕ್ತಿ ಹೆಚ್ಚಾಗುತ್ತೆ. ಯಾಕಂದ್ರೆ ಪಂಚಮ ಭಾವ ಆಕ್ಟಿವೇಟ್ ಆಗುತ್ತೆ. 5ನೇ ಮನೆ ಅಂದ್ರೆ ಪೂರ್ವ ಪುಣ್ಯ ಸ್ಥಾನ ಆಕ್ಟಿವೇಟ್ ಆಗುತ್ತೆ. ಅಲ್ಲಿಂದ ನಿಮ್ಗೆ ಈ ತಿಂಗಳಲ್ಲಿ ಧನ ಪ್ರಾಪ್ತಿ. ಧನಮೂಲಂ ಇದಂ ಜಗತ್, ಈ ಜಗತ್ತಲ್ಲಿ ಹಣನೇ ಪ್ರಾಮುಖ್ಯತೆ ಆಗಿರೋದ್ರಿಂದ ಹಣ ಯಾವ ತರ ಅಭಿವೃದ್ಧಿ ಆಗುತ್ತೆ ಅನ್ನುವಂತಹ ವಿಚಾರ ತಿಳಿಸ್ತೆ. ದ್ವಿತೀಯ ಭಾವದಲ್ಲಿ ಮಂಗಳ ಗ್ರಹ ಇದ್ದಾಗ ಕೋಪ ಮಾಡ್ಕೋಬಾರ್ದು, ಮಾತು ಮಧುರವಾಗಿರ್ಬೇಕು, ಮಾತೆ ಮುತ್ತು ಅನ್ನುವಂತಹ ವಿಚಾರವನ್ನ ತಿಳ್ಕೋಬೇಕು. ವ್ಯಾಪಾರಸ್ಥರು ಇಲ್ಲ ಅಂದ್ರೆ ಗಿರಾಕಿಗಳನ್ನ, ಕಸ್ಟಮರ್ಸ್ನ ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ. ಮೇಷರಾಶಿ ಜಾತಕರು ಬಹಳ ಜಾಗ್ರತೆ. ಬುಧ ಅಂದಾಗ ವಿದ್ಯೆಗೆ ಕಾರಕ ಗ್ರಹ. ಪುರುಷ ಮತ್ತು ಸ್ತ್ರೀ ಎರಡನ್ನೂ ಕೂಡ ಕಂಬೈಂಡ್ ಆಗಿರುವಂಥದ್ದು ಬುಧ ಗ್ರಹ. ಬುಧ ಅಂದ್ರೆ ಮಹಾವಿಷ್ಣುವಿಗೆ ಹೋಲಿಸ್ತೀವಿ. ಬುಧ ವಕ್ರಿ ಆಗ್ತಾ ಇರೋದ್ರಿಂದ, ತೃತೀಯಾಧಿಪತಿ ವಕ್ರಿಯಾಗಿ ದ್ವಿತೀಯ ಭಾವವನ್ನ ನೋಡ್ತಾ ಇರೋದ್ರಿಂದ ನಿಮ್ಗೇನಾಗುತ್ತೆ? ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗುತ್ತೆ. ಪ್ರಾಥಮಿಕ ವಿದ್ಯೆ ಅಥವಾ SSLC, PUC, 10th, 11th, 12th ಇಲ್ಲಿ ಓದ್ತಾ ಇರುವಂತ ವಿದ್ಯಾರ್ಥಿಗಳು ಹೆಚ್ಚು ಕಾನ್ಸಂಟ್ರೇಷನ್ ಅನ್ನ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಇರಲ್ಲ. ಯಾಕಂದ್ರೆ ದ್ವಿತೀಯ ಭಾವಕ್ಕೆ ಶನಿ ದೃಷ್ಟಿ, ದ್ವಿತೀಯ ಭಾವಕ್ಕೆ ಬುಧ ವಕ್ರಿಯಾಗಿ ನೋಡುವಂಥದ್ದು, ಕುಟುಂಬದಲ್ಲಿ ಕಲಹಗಳಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ವಿವಾಹ ಯೋಗಗಳು ಇದೆಯಾ ಅಂದಾಗ ಶುಕ್ರ ಒಬ್ಬನೇ ನಿಮಗೆ ಕಾಪಾಡಿ ವಿವಾಹದ ಯೋಗಗಳನ್ನ ಕೊಡಬೇಕಾಗತ್ತೆ. ಇನ್ನು ಆರೋಗ್ಯದ ವಿಚಾರವನ್ನ ತಿಳಿಸ್ಬೇಕಾದ್ರೆ 6ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿದ್ದು ದ್ವಿತೀಯ ಭಾವನ ನೋಡೋದ್ರಿಂದ ರಕ್ತ ಕೆಡುವಂಥದ್ದು, ರಕ್ತಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು, ಅನಾರೋಗ್ಯ ಅಥವಾ ಕೆಲವರಿಗೆ ಚರ್ಮ ರೋಗಗಳಿರುವಂತವರು ಬಹಳ ಜಾಗ್ರತೆಯನ್ನ ವಹಿಸ್ಬೇಕು. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ನೀವೆಲ್ಲ ಓಂ ಕಾಲ ಕಾಲಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಕಾಲಭೈರವನ ಪ್ರಾರ್ಥನೆ, ದರ್ಶನ, ವಿಭೂತಿ ಪೂಜೆ ಮತ್ತೆ ಬಿಲ್ವಪತ್ರೆಯಿಂದ ಪೂಜೆ ಇವೆಲ್ಲ ನೀವು ಪರಿಹಾರಗಳನ್ನ ಮಾಡಬೇಕಾಗುತ್ತೆ. ದೇವಸ್ಥಾನಗಳಿಗೆ
ದೀಪ, ಎಣ್ಣೆ, ಹತ್ತಿ ಈ ಥರ ದಾನವನ್ನು ಮಾಡಿ ಒಳ್ಳೆಯದಾಗತ್ತೆ. ಪ್ರಿಯ ವೀಕ್ಷಕರೇ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ, ನಿಮಗೆಲ್ಲ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.